ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಡಿಯಲ್ಲಿ ಒಂದು SDG ಕೋಆರ್ಡಿನೇಷನ್ ಸೆಂಟರ್ ಅನ್ನ ಇತ್ತೀಚೆಗೆ ಸ್ಥಾಪಿಸಲಾಗಿದೆ. ಈ ಟೀಮಿನ ಒಂದು ವಿನೂತನ ಈ ಒಂದು ಐಡಿಯಾ ನಾವು ಕಮ್ಯುನಿಟಿ ರೇಡಿಯೋಸ್ ಇಂದ ನಾವು ಪ್ರಾರಂಭ ಮಾಡೋಣ. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಜನರಿಗೆ ಮುಟ್ಟಬೇಕಾದ್ರೆ ಒಬ್ಬೊಬ್ಬರಿಗಿಂತ ನಾವು ಇಂಥ ಮಾಧ್ಯಮವನ್ನ ಯೂಸ್ ಮಾಡೋಣ ಅಂತ ಈ ಒಂದು ಕಾರ್ಯಕ್ರಮನ ಅವರು ಎಲ್ಲರೂ ಸಂಯೋಜಿಸಿದ್ದಾರೆ. We thought we will start from the grassroots levels. Community radio stations have done a wonderful job in places where even internet has not reached. They have been supporting us. ಸುಮಾರು 14 ಗಂಟೆಗಳ ಕಾಲ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೀವಿ. ಅಗ್ರಿಕಲ್ಚರ್ ರಿಲೇಟೆಡ್ ಪ್ರೋಗ್ರಾಮ್ಸ್ ಅಂಡ್ ಟ್ರೈಬಲ್ಸ್ ಆದಿವಾಸಿಗಳ ಸಂಬಂಧಪಟ್ಟಂತ ಕಾರ್ಯಕ್ರಮಗಳನ್ನು ಒಳಗೊಂಡಂತೆ 40 ರೀತಿ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದೀವಿ. ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಯೋಜನೆಗಳನ್ನ ಪರಿಚಯಿಸುವುದು. ಎರಡನೇದು ಜಾಬ್ ಮಾರ್ಕೆಟ್ನಲ್ಲಿ ಅಂದ್ರೆ ಕೆಲಸದ ಮಾರುಕಟ್ಟೆಯಲ್ಲಿ ಉದ್ಯೋಗ ಅವಕಾಶಗಳು ಯಾವ ರೀತಿ ಇವೆ ಎಂಬುದನ್ನು ಕೂಡ ತಿಳಿಸುವಂತದ್ದು. Myself Ashwin, I am the MD Karnataka Skill Development Corporation. So the government of Karnataka has instituted the Karnataka Skill Development Corporation with the mandate of providing skill training to the unemployed youth between the age group of 18 to 35 and also to provide them the necessary employment. Mental health is a reason. Social, economic, political factors also precipitate mental health. ಜಾಬ್ ಇಲ್ಲ, ಸ್ಯಾಲರಿ ಇಲ್ಲ, ಲೈವ್ಲಿಹುಡ್ಗೆ ಎಫೆಕ್ಟ್ ಇದೆ, ಬಿಸಿನೆಸ್ ಹೋಯ್ತು. ಇದೇನು ಸಾಮಾನ್ಯ ವಿಷಯ ಅಲ್ಲ. ವಯಸ್ಸಾದವರಿಗಾಗಿರ್ಬೋದು, ದೊಡ್ಡವರಿಗಾಗಿರ್ಬೋದು, ಇದನ್ನ ಒಂದು ತಡ್ಕೊಳ್ಳೋದಕ್ಕೆ ಶಕ್ತಿ ಮತ್ತೆ ಅವ್ರಿಗೆ ಇಷ್ಟು ತುಂಬಾ ಶಕ್ತಿ ಇರೋದಕ್ಕೆ ಯುವಜನತೆಗೆ ಇನ್ನೆಷ್ಟು ತೊಂದರೆ ಮಾಡಿರಬಾರ್ದು. ಒಟ್ಟು 17 ಗುರ್ತು 169 ಲಕ್ಷ ಅಂತ ಅಂದ್ರೆ ಇಟ್ಸ್ ನಥಿಂಗ್ ಬಟ್ ಟಾರ್ಗೆಟ್ಸ್ ನಿರ್ಧಾರ ಮಾಡಿ ಒಟ್ಟು ದೇಶದಲ್ಲಿ 306 ಸೂಚಕಗಳಿದೆ. These are given completely free from Sri Satya Sai Annapurna Trust to the government so that we can jointly work together with them and also be torch bearers along with the various programs conducted by the government. ಇವತ್ತು SDG ಸೆಂಟರ್ ಫಾರ್ ಯೂತ್ ಎಂಗೇಜ್ಮೆಂಟ್ಸ್ ಈ ಒಂದು ಕಾರ್ಯಕ್ರಮವನ್ನ ಬಹಳ ಸಂತೋಷದಿಂದ ಉದ್ಘಾಟನೆಯನ್ನ ಮಾಡಿದ್ದೇನೆ. SDG ಜ್ಞಾನವನ್ನ ಸ್ಟೂಡೆಂಟ್ಸ್ಗೆ ತಿಳಿಸ್ತಕ್ಕಂಥದ್ದು ಬಹುಶಃ ಕರ್ನಾಟಕದಲ್ಲಿ ಇಂಡಿಯಾದಲ್ಲೇ ಪ್ರಥಮವಾಗಿ ನೀವು ಈ ಕೆಲಸವನ್ನು ಮಾಡ್ತಾ ಇದ್ದೀವಿ.